ನಿಮ್ಮ ಹೆಸರೇನ್ರ? ಗುಂಡಪ್ಪ ಕೋಟೆ. ಗುಂಡಪ್ಪ ಕೋಟೆ. ಈ ಜಾನಪದದಾಗ ಒಬ್ಬರು ಕೋಟೆ ಅದಲ್ಲ, ಅವ್ರು ನಮ್ಮ ಅಣ್ಣವರು ರಾಜ್ಯ ಪ್ರಶಸ್ತಿ ತಗೊಂಡು. ಇದು ಖಾನಾವಳಿ ಹೆಸರೇನು ನಿಮ್ದು? ಶಿವಯೋಗಿ ಸಿದ್ದಾರೂಢ. ಯೋಗಿ ಸಿದ್ದಾರೂಢ. ಎಷ್ಟು ವರ್ಷ ಆಗಿದೆ ಖಾನಾವಳಿ ಮಾಡಲ್ಲ? 10 ವರ್ಷ. 10 ವರ್ಷ. ಇವ್ರಿಗೇನು ಧಾರವಾಡ ಅಂತ ಕರೀತಾರೆ? ಧಾರವಾಡ. ಏನು ಊಟ ಎಷ್ಟು ರೇಟ್ ಅಂದರೆ ಏನೇನು ಕೊಡ್ತೀವಿ ಊಟದಾಗ? ಏನೇನು ಕೊಡ್ತಿದ್ದಲ್ಲ ಆಗುತ್ತೆ? ಚಪಾತಿ ಬಿಸಿ ರೊಟ್ಟಿ. ಈ ಚಪಾತಿ ಬಿಸಿ ರೊಟ್ಟಿ ಲಿಮಿಟ್ನಾಗ ಕೊಡ್ತಾರೆ? ಅನ್ಲಿಮಿಟ್ 60 ಕೊಡ್ತೀವಿ. ಮತ್ತು ಹೋಳಿಗೆ ಒಳಗೆ ಯಾವ ಹೋಳಿಗೆ ಸಿಗ್ತಾವೆ? ಶೇಂಗಾದ ಹೋಳಿಗೆ ಸಿಗ್ತಾವೆ, ಸಜ್ಜಿಗೆ ಹೋಳಿಗೆ ಸಿಗ್ತಾವೆ, ಹೋಳಿಗೆ. ಶೇಂಗಾ ಹೋಳಿಗೆ ಅಂದರೆ 20 ರೂಪಾಯಿ. ಮತ್ತು ಗೋಧಿ ಹೋಳಿಗೆ 30 ರೂಪಾಯಿ. ಈಗ ಅಮಾವಾಸ್ಯೆ ದಿವಸದ ಊಟದಾಗ ಹೋಳಿಗೆ ಕೊಡ್ತೀರಿ? ಇಲ್ಲ, ಡೈಲಿ ಇರ್ತಾವೆ. ಅಮಾವಾಸ್ಯೆ ದಿವಸ ಏನು ವ್ಯತ್ಯಾಸ? ಈ ಹೊರಗೆ ಲಗ್ನ ಮುಂಜಿ ಮುಡ್ತದೆ ಏನೆಲ್ಲ ಹಿಡಿತಿಲ್ಲ, ಪಾರ್ಸಲ್ ಕೊಡ್ತೀವಿ. ಅಲ್ಲ, ಅಲ್ಲಿ ಬಂದು ಆ ಜಾಗ ಕೊಡ್ತೀವಿ. ಇಲ್ಲೇ ಬಂದು ಊಟ ಮಾಡಿದ್ರೆ ಅಲ್ಲಿ ಮನೆಗೆ ಮನೆ ರೇಟ್ ಬರ್ತದೆ. ಇಲ್ಲ, ಅವರು 70 ಮತ್ತು ಒಬ್ಬೊಬ್ಬರು ಗಾಡಿ ಚಾರ್ಜ್ ಅವ್ರು ಅರ್ಧ ಕೊಡ್ತಾರೆ, ನಾವು ಗಾಡಿ ಮಾಡೋದು. 10 ವರ್ಷ ಆಯ್ತು ನಡೆಸ್ತಾರೆ. ಏನು ಈ ಧಾರವಾಡದ ಊಟ ಏನಂದ್ರೆ ಗುಜಾಳ ರೊಟ್ಟಿ, ಉತ್ತರ ಕರ್ನಾಟಕದ ಊಟ ಉಳಿದು ಯಾವ ಊರಿನಾಗ ಕೊಡಲಾರ್ದಂಥದ್ದು ಕಡಿಮೆ ರೇಟ್ನಾಗ ಈ ಊರಿನಾಗ ಕೊಡ್ಲಾಕ ಹೆಂಗೆ ಆಗ್ತದೆ? ಏನಾಗುತ್ತೆ? ಅದೇನು ದೇವ್ರ ಕೃಪ ರೇಟಾಗಿ ನಿಮ್ಗೆ ಲಾಭನೂ ಆಗ್ತದೆ. ಲಾಭನೂ ಆಗ್ತದೆ. ಅದೇ ಆಟ ಕಡಿಮೆ ರೇಟಿಗೆಲ್ಲ ಹೊರಗೆ 100 ರೂಪಾಯಿಗೆ ಆಗ್ಯಾವ. ಎಡೆ ರೊಟ್ಟಿ ಕೊಡ್ತಾರೆ ಮತ್ತು ಅನ್ಲಿಮಿಟ್ ಕೊಡ್ತಾರೆ. ಹೆಚ್ಚು ಪಲ್ಯ ಹಾಕೋದಿಲ್ಲ. ಈಗೆಲ್ಲ ಊಟ 100, 200 ಹೋದಂಥ ಕಾಲದಲ್ಲಿ ನೀವು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಇಲ್ಲೆಲ್ಲ? ಎಲ್ಲ ಕಡೆ ಬರ್ತಾರೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತಮಿಳ್ನಾಡು ದೂರ ತನಕ ಬರ್ತಾರೆ. ಖುಲ್ಲಾ ರೊಟ್ಟಿ ತೊಗೊಂಡ್ರೆ ಹೆಂಗೆ ಕೊಡ್ತೀರಿ? 6 ರೂಪಾಯಿ ಕೊಡಿ. 6 ರೂಪಾಯಿ ಒಂದು ರೊಟ್ಟಿ ಕೊಡಿ. ಸಜ್ಜಿ ರೊಟ್ಟಿ ತೊಗೊಂಡ್ರು 6, ಬೀಜೋಳ ರೊಟ್ಟಿ ತೊಗೊಂಡ್ರು 6, ಬಿಸಿ ರೊಟ್ಟಿ ತೊಗೊಂಡ್ರು 10 ರೂಪಾಯಿ. 10 ಬಿಸಿ ರೊಟ್ಟಿ ತೊಗೊಂಡ್ರೆ 10, ಉಳಿದ ರೊಟ್ಟಿ ತೊಗೊಂಡ್ರೆ 6 ರೂಪಾಯಿ. ಈಗಿನ ಕೆಲಸ ಮಾಡೋರೆಲ್ಲ ಹೊರಗಿನ ಮಾಡ್ತಾರೆ, ಮನೆ ಮುಂದಿನ ಹೊರಗಿನ ಹೋಗೋದಾಗಲಿ ಮಧ್ಯಾಹ್ನ ಹೋಗೋದಾಗಲಿ ಎಲ್ಲ ಚಿಕ್ಕುಡಿಯಿಂದ ಇದ್ರಾಗಿನ ಸಾಮಾನು ಎಲ್ಲ ಖರೀದಿ ಮಾಡಿ ತರ್ತೀರ? ಇದ್ರಾಗ ಯಾವ ಮನೆಯಿಂದ ಬೆಳಿತೀರ ಸಾಮಾನು? ಜೋಳ ಒಂದು ಬಂದಿದ್ದಾರೆ. ಜೋಳ ಒಂದು ಮನೆಯಿಂದ ಬೆಳಿತೀವಿ. ಎಲ್ಲ ಖರೀದಿ ಮಾಡಿ. ಟೈಮಿಂಗ್ ಏನಾದ್ರೆ ಇದು ಹೋಟೆಲ್ ಬರೋರಿಗೆ? ಮುಂಜಾನೆ 8 ಗಂಟೆಗೆ ಚಾಲು ಆಗ್ತದೆ, ರಾತ್ರಿ 1 ಗಂಟೆ. ಈಗ KSRTC ಬಸ್ನವ್ರು ಹೋಗ್ತಿದ್ದಾರೆ, ಇಲ್ಲಿ ಬಂದು ನಿಂತು ಮಾಡಿ ಊಟ ಮಾಡಿ ಹೋಗ್ತಾರೆ. 6 ನಾವೇನು ರಾತ್ರಿ ಕೆಲವು ಬಸ್ಗಳು ಧಾರವಾಡ ಹೋಗ್ತಾರೆ. 4 ಬಸ್ ಬರ್ತಾವೆ. ನಿಮ್ಮದು ಬ್ರಾಂಚ್ ಇಲ್ಲಿ ಇಟ್ಟರೆ ಬೇರೆ ಕಡೆ ಎಲ್ಲರೂ ಏನಿಲ್ಲ? ಎಷ್ಟು ಅಂದಾಜು ನಿಮ್ಮ ಊರಾಗಿಂತ ಹೋಟೆಲ್ ಎಷ್ಟದ ಧಾರವಾಡ? 3 ಅದಾವೆ. 3 ಅದಾವೆ. ಭಾಳ ಫೇಮಸ್. ಇಡೀ ರಾಜ್ಯದಾಗೆಲ್ಲ ನೀವು ಫೇಮಸ್ ಆಗಿದ್ದು. ಹೊರಗಡೆ ಬೇರೆ ಬೇರೆ ಕಡೆ ಖಾನಾವಳಿ ಊಟ ಅದಾವ. ಈ ಧಾರವಾಡಕ್ಕೆ ಹುಬ್ಳಿಗೆ ಹೋದ್ರೆ ಬಸಪ್ಪ ಖಾನಾವಳಿ ಬರ್ತಾವೆ. ಅವ್ರದ್ದು ಫೇಮಸ್ ಅದ. ಬಟ್ ಅವ್ರು ಏನು ತೊಂದರೆ ಆಲ್ರೆಡಿ 100 ದಾಟ್ಯಾರ. ಈಗ ಒಂದು 100ಕ್ಕಿಂತ ಕೆಳಗಿಲ್ಲ ಅವ್ರು. ಬಸಪ್ಪ ಖಾನಾವಳಿ ಫೇಮಸ್ ಅಂತ ಬಿಸ್ನೆಸ್ ಆದರೆ ಇವತ್ತಿನ ಕಾಲದಾಗ 60 ರೂಪಾಯಿದಾಗ ಈಗ ಚಾಲೂ ಮಾಡಿದಾಗ ಎಷ್ಟು ರೇಟ್ ಇತ್ತು? ಎಷ್ಟು ಚಾಲೂ ಮಾಡಿದ್ವಿ ನಾವು? ಚಾಲೂ ಮಾಡಿದಾಗ 50 ರೂಪಾಯಿದಾಗ ಚಾಲೂ ಮಾಡಿದ್ವಿ. ಈಗ ನಾವು ಈ ತಿಂಗಳ ಎಲ್ಲ 50ರಾಗ ಬರ್ತಿದ್ವಿ. ಈಗ 1 ತಿಂಗಳ 60 ಕಾರಣ ಸುಟ್ಟಿ ಈ ಕಡೆ 80 ರೀ. 80 ಮಾಡಿ 40 ಇತ್ತು ಮೊದಲು. ಈಗ 80 ಮಾಡ್ಯಾರ. ಇಲ್ಲ, ನೀವು 60 ರೀಸನೇಬಲ್ ರೇಟ್ ಆಗ್ತದೆ. ಜನ ಬರ್ತಾರೆ. ಬಿಜಾಪುರನಾಗ ಇವತ್ತು ನಮ್ಮನ್ನು ಮಾತಾಡ್ತಿರ್ತಾರೆ. ಅನೇಕ ಊರಾನ ಕಾರ್ಯಕ್ರಮಕ್ಕೆ ಈಗಿನ ಧಾರವಾಡ ಕಳಿಸ್ತಾರೆ.
ರೊಟ್ಟಿ ಮಾಡೋದೇ ಬಂದ ಮನೆಯಾಗ ಬರೀ ಚಪಾತಿ ಅನ್ನ ಮಾಡ್ತಾರೆ ರೊಟ್ಟಿ ಸಿಗ್ತದೆ ಅದ್ರ ಸಂಬಂಧ ಈಗ ಇವ್ರಾಗ ಒಂದು ಉಪನ್ಯಾಸಕ್ಕೆ ಬಂದಿದ್ದೆ ನಾನು ಈಶ್ವರ ಗುಡಿಯಾಗ ಇಲ್ಲಿ ತನಕ ಬಂದೇವಿ ಅಲ್ಲಿ ಹೋಗಿ ಊಟ ಮಾಡಿ ಬರೀತಿ ಮನೆಯಾಗ ಹೇಳಿದ್ರು ನೀವು ಹೆಣ್ಣು ಸಾರ ಹೋಗಿದ್ರೆ ಅಲ್ಲಿ ತನಕ ಊಟ ಮಾಡಿದ್ರು ಭಾಳ ಸಂತೋಷ. ಧನ್ಯವಾದ.